ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವ್ಲಾಗ್ ಜಸ್ಟ್ ಫಾರ್ ಅ ಚೇಂಜ್ ಆಗಿರುತ್ತೆ. ನಂದು ತುಳು ಚಾನಲ್, ನಾನು ತುಳುನಲ್ಲೇ ವ್ಲಾಗ್ಸ್ ಮಾಡೋದು. ಬಟ್ ಇವತ್ತು ಒಂದು ಜಸ್ಟ್ ಫಾರ್ ಅ ಚೇಂಜ್ ಅನ್ನೋ ಫೀಲಿಂಗ್ ಕೊಡೋಣ ನಿಮಗೆ ಅಂತ ಒಂದು ಕನ್ನಡ ವ್ಲಾಗ್. ಜಸ್ಟ್ ಒಂದೇ ಒಂದು ರಿಕ್ವೆಸ್ಟ್ ಬಂದಿತ್ತಷ್ಟೇ, ಒಂದೇ ಒಂದು ಕಮೆಂಟ್ ಬಂದಿತ್ತಷ್ಟೇ. ಏನಂತ ಅಂದರೆ ಕನ್ನಡ ವ್ಲಾಗ್ ಮಾಡಿ ಅಂತ. ಸೊ ಆ ಒಂದು ಕಮೆಂಟ್ನೇ ನಾನು ಸೀರಿಯಸ್ ಆಗಿ ತೊಗೊಂಡು ಇವತ್ತಿನ ವ್ಲಾಗ್ನ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಯಾಕಂದರೆ ಅವ್ರು ನನ್ನ ಚಾನಲ್ನ ಮೊದಲಿಂದನೂ ನೋಡ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ಅದನ್ನೇ ಸ್ಪೆಷಲ್ ಆಗಿ ಮಾಡ್ತಿರೋಂತಹ ವೀಡಿಯೋ ಇವತ್ತು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆಯಿತಾ. ಈಗ ಯೂಶ್ವಲಿ ನಾನು ಕಿಚನಲ್ಲಿ ಎಲ್ಲ ಕೆಲಸ ಆದಮೇಲೆ ಕೆಲವೊಂದು ಸಲ ವೀಡಿಯೋ ಸ್ಟಾರ್ಟ್ ಮಾಡೋದು. ಆಮೇಲೆ ನನಗೆ ಏನು ಫೀಲ್ ಆಗ್ತಿತ್ತು ಅಂದರೆ, ತುಂಬ ದಿನ ಆಯ್ತಲ್ವ ವೀಡಿಯೋ ಸರಿಯಾಗಿ ಮಾಡಿದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಯಾಕಂದರೆ ಜಸ್ಟ್ ಆ ಕಡೆ ಈ ಕಡೆ ಎಲ್ಲಾದರೂ ಹೋದಾಗ, ಟೆಂಪಲ್ಗೆ ಹೋದಾಗ, ಐ ಮೀನ್ ಜಾತ್ರೆಗೆ, ಅದಕ್ಕೆ ಇದಕ್ಕೆ, ಆಮೇಲೆ ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಒಂದು ಸ್ವಲ್ಪ ಮಾತ್ರ ಮಾತಾಡಿದ್ದೀನಿ ಅಂತ ನನಗೆ ಅನಿಸ್ತಾ ಇತ್ತು. ಸರಿಯಾಗಿ ನಿಮ್ಮ ಜೊತೆ ಮಾತಾಡದೆ ತುಂಬ ದಿನ ಆಗಿರೋ ಥರ ಫೀಲಿಂಗ್ ನನಗೆ ಆಗ್ತಾಯಿತ್ತು. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಾನು ರಾತ್ರಿ ಮಲ್ಕೋಬೇಕಾದ್ರೆ ಅನ್ಕೋತಿದ್ದೆ, ಓಕೆ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಮಾಡಬೇಕಾಗಿರೋ ಕೆಲಸ ಅಲ್ಲ, ಸಾಕಷ್ಟು ಕೆಲಸಗಳಾಗಿದೆ. ಅದಾದಮೇಲೆ ಇವಾಗ ಟೈಮು 9 o'clock ಕೂಡ ಆಗಿಲ್ಲ, ಏನೋ 10-5 minutes ಏನೋ ಬಾಕಿ ಉಳಿದಿದೆ. ಅಷ್ಟರಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಈಗ ನಾನು ಕಿಚನ್ಗೆ ಅಡುಗೆ ಮಾಡೋಣ ಅಂತ ಬಂದೆ. ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ ಅಂದರೆ ಇಲ್ಲ, ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಮ್ಮದು ಕರಗ್ತಾ ಇದೆ, ಡೈಜೆಸ್ಟ್ ಆಗ್ತಾ ಇದೆ. ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ಆಗ್ತಾ ಇದೆ. ಸೊ ದಾಲ್ ಇಲ್ಲಿ ತೊಳೆದಿಟ್ಟಿದ್ದೀನಿ ಆಯಿತಾ, ಕುಕ್ಕರಲ್ಲಿ. ಇದನ್ನು ಬೇಯಕ್ಕೆ ಇಟ್ಬಿಡ್ತೀನಿ. ಆಮೇಲೆ ಅದಕ್ಕೆ ಬೇಕಾಗಿರೋವಂಥ ತರಕಾರಿಗಳು ಅಂದರೆ ಟೊಮೆಟೊ, ಈರುಳ್ಳಿ, ಗೊತ್ತಲ್ಲ ನನಗೆ ಏನೇನು ಹಾಕ್ತಿದ್ದೆ ಅದಕ್ಕೆ, ಅದನ್ನೆಲ್ಲ ಕಟ್ ಮಾಡಿ ಕುಕ್ಕರ್ಗೆ ಹಾಕಲ್ಲ, ಅದನ್ನು ಸಪ್ರೇಟಾಗಿ ನಾನು ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಆಮೇಲೆ ಕುಕ್ ಆಗಿರೋ ದಾಲ್ನ ಅದಕ್ಕೆ ಆ್ಯಡ್ ಮಾಡ್ತೀನಿ. ಕುಕ್ಕರ್ಗೆ ಎಲ್ಲ ಲೈಕ್ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿಬಿಟ್ಟು ಕ್ಲೋಸ್ ಮಾಡಿ ವಿಸಿಲ್ ಹಾಕ್ಸಿದ್ರೆ ಅದೊಂಥರ ಟೇಸ್ಟ್. ನನಗೆ ಅದೇನೋ ಫುಲ್ ಒಂಥರ ಏನಂತಾರೆ ಸಪ್ಪೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ದಾಲ್ನ ಸಪ್ರೇಟಾಗಿ ಬೇಯಿಸಿ ಇದನ್ನೊಂದು ಸಪ್ರೇಟ್ ಮಾಡಿ ತಡ್ಕ ಥರ ಆಮೇಲೆ ದಾಲ್ನ ಆ್ಯಡ್ ಮಾಡಿದ್ರೆ ಆವಾಗ ಇನ್ನೊಂಥರ ಟೇಸ್ಟ್. ಆ ಟೇಸ್ಟ್ ನನಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ನಾನು ತುಂಬ ಸೋಮಾರಿ ಥರ ಆಗ್ತಿದೆ, ಅಯ್ಯೋ ಇವತ್ತು ಯಾಕಪ್ಪ ಅಡುಗೆ ಮಾಡಬೇಕು ಅಂತ ಅನಿಸಿದಾಗ ಅವಾಗೆಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೇ ಸಲ ವಿಸಿಲ್ ಹಾಕಿ ಮುಗಿಸ್ಬಿಡ್ತೀನಿ. ಬಟ್ ಇವತ್ತು ತುಂಬ ಎನರ್ಜೆಟಿಕ್ ಆಗಿದ್ದೀನಿ ಮತ್ತು ಇವತ್ತು ಅಡುಗೆ ಮಾಡೋಕ್ಕೆ ನನಗೇನು ಸೋಮಾರಿತನ ಫೀಲ್ ಆಗ್ತಿಲ್ಲ. ಸೊ ಹಾಗಾಗಿ ದಾಲ್ ಸಪ್ರೇಟ್, ಇದು ಸಪ್ರೇಟ್ ಹಾಗೆ ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಮಾಡೋಕ್ಕೆ ಅಂತ ಕಿಚನ್ ಬಂದಾಗ ವಿಡಿಯೋ ಒಂದು ಸ್ಟಾರ್ಟ್ ಮಾಡಿದೆ. ಹೇಗೆ ಅನ್ನಿಸ್ತು ಇವತ್ತಿನ ಕನ್ನಡ ವ್ಲಾಗ್ ಅಂತ ಹೇಳಿ. ಆಫ್ಟರ್ ಮೆನಿ ಮಂತ್ಸ್ ಅಂತ ಅನಿಸುತ್ತೆ. ಮೋರ್ ದ್ಯಾನ್ ಎ ಇಯರ್ ಆಗಿರ್ಬೋದು. ಅಫ್ಕೋರ್ಸ್ ಇಯರ್ ಆಗಿರುತ್ತೆ, 1 ವರ್ಷಕ್ಕಿಂತ ಜಾಸ್ತಿ ಆಗಿದೆ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡಿ. ನೀವು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ರಾ? ಯಾರಾದರೂ ಹೊಸಬ್ರಿದ್ರೆ ಹೌದು ಮಾಡ್ತಾಯಿದ್ದೆ. ನನ್ನ ಚಾನಲ್ನ ಸ್ಟಾರ್ಟಿಂಗ್ ವೀಡಿಯೋಸ್ ಎಲ್ಲ ಕನ್ನಡದಲ್ಲೇ ಇದೆ. ಆಮೇಲೆ ನಮ್ಮ ತುಳು ವೀಡಿಯೋಸ್ ಮಾಡಿದಾಗ ಜಾಸ್ತಿ ಜನ ಒಂದು ಸ್ವಲ್ಪ ಓಕೆ ನೋಡ್ತಾರೆ ಅಲ್ವಾ ತುಳು ವೀಡಿಯೋಸು, ಕನ್ನಡಕ್ಕಿಂತ ಜಾಸ್ತಿ ತುಳು ವೀಡಿಯೋಸ್ ಇಷ್ಟಪಡ್ತಾರೆ ಅಂತ ತುಳು ಚಾನಲಲ್ಲೇ ಕಂಟಿನ್ಯೂ ಮಾಡಿದೆ. ಸೊ ನಾವು ಐ ಆಮ್ ವೆರಿ ಹ್ಯಾಪಿ ತುಳು ವೀಡಿಯೋಸ್ ಮಾಡ್ತಿರೋದು. ನಾನು ತುಳುನಲ್ಲೇ ಮಾಡೋದು. ಅಫ್ಕೋರ್ಸ್ ಯಾವುದೇ ಮೈಂಡ್ ಇದ್ದಿಲ್ಲ, ಏನು ಮತ್ತು ಕನ್ಫ್ಯೂಷನ್ ಆಗೋ ಥರ ಏನಿಲ್ಲ. ನಾನು ತುಳುನಲ್ಲೇ ಮಾಡೋದು. ಇವತ್ತು ಜಸ್ಟ್ ಫಾರ್ ಅ ಚೇಂಜ್ ಇರಲಿ ಅಂತ. ಮತ್ತು ಒಂದು ಕಮೆಂಟ್ಗೋಸ್ಕರ ಅವ್ರು ನನ್ನ ಸ್ವೀಟ್ ಆಗಿರೋ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು. ಅವ್ರು ನನ್ನ ಮೊದಲಿಂದನೂ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಅವರ ರಿಕ್ವೆಸ್ಟ್ಗೆ ನೋ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತು ಒಂದು ಕನ್ನಡ ವ್ಲಾಗ್. ನಾನು ಕೆಲಸ ಮುಂದುವರಿಸ್ತೀನಿ, ಯಾಕಂದರೆ ತುಂಬ ಕೆಲಸ ಇದೆ. ನೀವು ಬರ್ತೀರಾ ಹೆಲ್ಪ್ ಮಾಡೋಕ್ಕೆ? ಲೆಟ್ ಮೀ ಸ್ಟಾರ್ಟ್ ಮೈ ವರ್ಕ್. ಕುಕ್ಕರ್ ಅಂತೂ ಇಟ್ಬಿಟ್ಟಿದ್ದೀನಿ. ಇನ್ನೇನಿದ್ರು ಅದಕ್ಕೊಂದೇ ಕೆಲಸ, ನಾನು ಆ ಕುಕ್ಕರ್ ಒಳಗಡೆ ಹಾಕಿರೋ ದಾಲ್ನ ಬೇಯಿಸೋ ಅಂಥ ಕೆಲಸ. ಒಂದು 5 ವಿಸಿಲ್ ತನಕ ಸುಮ್ಮನೆ ಇರ್ತೀನಿ. 5 ವಿಸಿಲ್ ಆಗಿದ ತಕ್ಷಣ ಓಡೋಗ್ಬಿಟ್ಟು ಕುಕ್ಕರ್ ಆಫ್ ಮಾಡಿಬಿಡ್ತೀನಿ. ಯಾಕಂದರೆ 1-2 ವಿಸಿಲ್ ಎಕ್ಸ್ಟ್ರಾ ಆಗಿಬಿಟ್ರೆ ಇದೆಯಲ್ಲ, ಆಮೇಲೆ ದಾಲ್ ಎಲ್ಲಿದೆ ಅಂತ ಅದರಲ್ಲಿ ಹುಡುಕಬೇಕು. ಅದಕ್ಕೋಸ್ಕರ ನಿಮ್ಗೆ ಗೊತ್ತು, ಆದರೂ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ದಾಲ್ನ ಕುಕ್ಕರಲ್ಲಿ ಹಾಕಿ ಸ್ಟವ್ ಆನ್ ಮಾಡಿ ನಾನು ಏನು ಅಂದ್ಕೊಂಡೆ ಅಂದರೆ, ಓಕೆ ತರಕಾರಿಗಳೆಲ್ಲ ಯಾಕೆ ಸುಮ್ಮನೆ ಮೊದಲೇ ಕಟ್ ಮಾಡಿ ಇಡೋದು, ಆಮೇಲೆ ಮಾಡೋಣ ಅಂತ ಸೀದಾ ಹಾಲಿಗೆ ಬಂದೆ. ಪ್ರತಿನಿತ್ಯ ಮಾಡೋವಂಥ ಕೆಲಸ ನಾನು, ನೀವು ಎಲ್ಲರೂ, ಆಲ್ ದಿ ಲೇಡೀಸ್, ನಮಗೆ ಮನೆ ಒಂದು ಸೆಟ್ ಆಗಿಬಿಟ್ರೆ ಸಮಾಧಾನ ಆಗುತ್ತಲ್ಲ. ಇವಾಗ ಫಸ್ಟ್ ಹಾಲಿಗೆ ಬಂದಿದ್ದೀನಿ. ನಾನು ಹಾಲು ಡೈನಿಂಗ್ ಹಾಲು ಸೆಟ್ ಮಾಡೋಷ್ಟರಲ್ಲಿ ಕುಕ್ಕರ್ 5 ಸಲ ಕೂಗಿರುತ್ತೆ. ಸೊ ಇವಾಗ ಫಸ್ಟ್ ಹಾಲಿಗೆ ಬಂದಿದ್ದೀನಿ. ರಾತ್ರಿಯಿಂದ ಬೆಳಿಗ್ಗೆ ತನಕ ಹಾಲಿನ ಅವಸ್ಥೆ ಹೆಂಗಾಗಿರುತ್ತೆ ಅಂದರೆ ನೋಡೋದಕ್ಕೆ ಆಗಲ್ಲ. ಫುಲ್ ಚಲ್ಲಾಪಿಲ್ಲಿ ಆಗಿಬಿಟ್ಟಿರುತ್ತೆ. ರಾತ್ರಿ ಆದಮೇಲೆ ನಾನು ಬಿಟ್ಟೇ ಬಿಡ್ತೀನಿ, ಎಸ್ಸಲ್ಲ ಅಂತ ಬಟ್ಟೆ ಸರಿ ಮಾಡೋದು, ಬೆಳಿಗ್ಗೆ ನೋಡ್ಕೊಳ್ಳೋಣ ಅಂತ. ಸೊ ಬೆಳಿಗ್ಗೆ ಎದ್ದಿವಾಗೆಲ್ಲ ಸರಿ ಮಾಡ್ತಾ ಇದ್ದೀನಿ. ಆ ಕೆಲಸ ಆಯಿತು, ಹಾಗೆ ತರಕಾರಿ ಕಟ್ ಮಾಡೋ ಕೆಲಸನೂ ಆಯಿತು. ಸಂಜೆ ಆಯಿತು. ಇವತ್ತಿನ ನಮ್ಮ ಸ್ಪೆಷಲ್ ಕನ್ನಡ ವ್ಲಾಗಲ್ಲಿ ಒಬ್ಬರು ಸ್ಪೆಷಲ್ ಆದಂಥ ವ್ಯಕ್ತಿ ಇದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ಮಾತಾಡ್ತಾರೆ. ತುಂಬ ಕನ್ನಡ ಕಲ್ತ್ಬಿಟ್ಟಿದ್ದಾರೆ ಇವಾಗ. ಸ್ಕೂಲ್ಗೆ ಹೋಗಿ ಫ್ರೆಂಡ್ಸ್ ಜೊತೆ ಮಾತಾಡಿ ಕನ್ನಡ ಕಲ್ತಿರೋದಾ ಅಥವಾ
ನಾನು ಹಿಂಗೆ ಕನ್ನಡ ಎಲ್ಲ ನೋಡ್ತಾ ಇರ್ತೀನಲ್ಲ, ಸೀರಿಯಲು ಅದು ಇದು ಅಂತ, ಅದನ್ನು ಕೇಳಿಸ್ಕೊಂಡು ಕನ್ನಡ ಕಲ್ತಿರೋದ? ಎರಡೂ ಅಲ್ಲ. ಮತ್ತೆ ಹೆಂಗೆ ಕಲಿತೆ? ಪಾಠ? ಹಾಂ, ಓ ಸ್ಕೂಲಲ್ಲಿ ಪಾಠ ಕೇಳಿ ಕಲ್ತಿದ್ದ? ಹ್ಞೂ ಅಂತ ಹೇಳಬೇಡ, ತುಂಬ ಚೆನ್ನಾಗಿ ಮಾತಾಡೋದು ಕಲ್ತಿದ್ಯಲ್ಲ ಈಗ, ಮಾತಾಡು. ಮತ್ತೆ ತನಿಷ್ಗೆ ಜಾನ್ವರಿ 4 ಎಕ್ಸಾಮ್ ಇದೆ. ನಾನು ನಿಮಗೆ ಒಂದ್ಸಲ ಹೇಳಿದ್ದೀನಿ, ಮಿಡ್ ಟರ್ಮ್ ಎಕ್ಸಾಮ್ ಆದಾಗಲಿಂದ ಇವ್ನಿಗೆ ಓದಿಸೋದಕ್ಕೆ ಸರಿಯಾಗಿ ಆಗ್ತಾನೇ ಇಲ್ಲ. ದಿನ ಏನಾದರೂ ಒಂದು ಕಾರಣ, ಇವನಂತೂ ಕಾರಣ ಸಿಗೋದೇ ಕಾಯ್ತಾ ಇರ್ತಾನೆ. ಇವತ್ತು ನಾನು ಹೆಂಗೆ ಎಸ್ಕೇಪ್ ಆಗೋದು ಸ್ಟಡೀಸಿಂದ? ಇವತ್ತು ಅಮ್ಮನಿಗೆಲ್ಲಾದರೂ ಹೊರಗಡೆ ಹೋಗೋಕ್ಕಿದೆಯಾ, ಇವತ್ತು ಅಮ್ಮ ಏನಾದರೂ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರಾ, ಪುಟ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂದರೆ ಹೋಗಿ ಎಂಜಾಯ್ ಮಾಡ್ಕೊಳ್ಳಿ, ನೀವು ದೇವಸ್ಥಾನಕ್ಕಾದರೂ ಹೋಗಿ, ಸಿಟಿ ಸೆಂಟರ್ಗಾದರೂ ಹೋಗಿ, ಬೇಕಾದರೆ ಲಂಚ್ ಅಥವಾ ಡಿನ್ನರ್ ಹೊರಗಡೆ ಮಾಡ್ಕೊಂಡು ಬೇಕಾದರೂ ಬನ್ನಿ, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿರ್ತೀನಿ, ಓದೋದ್ರಿಂದ ಒಂದು ಎಸ್ಕೇಪ್ ಆಗ್ತೀನಿ ಅಂತ. ಅಲ್ಲ, ಇವತ್ತೆಲ್ಲೂ ಹೊರಗಡೆ ಹೋಗೋಕ್ಕಿಲ್ಲ, ಡಿಸೈಡ್ ಮಾಡಿ ಕೂತಿದ್ದೆ, ಇವತ್ತು ಯಾರು ಎಲ್ಲೇ ಕರೆದ್ರೂ ನಾನು ಹೋಗೋದೇ ಇಲ್ಲ, ನನಗೆ ಓದಿಸ್ಲೇಬೇಕು ಅಂತ. ನೋಡ್ದಾ, ಅಂತೂ ಓದಿಸ್ಬಿಟ್ಟೆ. ಅರ್ಧ ಲೆಸನ್ ಆಗಿದೆ, ಇನ್ನು ಅರ್ಧ ಲೆಸನ್ ಇದೆ, ಅದು ಫಿನಿಷ್ ಆಗಿಬಿಟ್ರೆ ಅಲ್ಲಿಗೆ ಒಂದು ಸಬ್ಜೆಕ್ಟ್ ಇವತ್ತು ಮುಗಿಯುತ್ತೆ. ಆ್ಯಕ್ಚುಲಿ ಟೆಸ್ಟ್ಗೆ ಅಂತ ಅವ್ನು ಪ್ರಿಪೇರ್ ಆಗಿ ಫಿನಿಷ್ ಮಾಡಿರೋದು ಯಾವ ಸಬ್ಜೆಕ್ಟ್ ಬಾಲೆ? ಒಂದು ಸೈನ್ಸ್ ಮುಗಿಸಿದ್ಯಲ್ವಾ, ಇವತ್ತಿಗೊಂದು ಸೋಷಲ್ ಮುಗಿಯುತ್ತೆ. ಕನ್ನಡದಲ್ಲಿ 3 ಚಾಪ್ಟರ್ಸಲ್ಲಿ ಇನ್ನೊಂದು ಚಾಪ್ಟರ್ ರಿಮೈನಿಂಗ್ ಇದೆ. ಹಿಂದಿ ಯಾವುದೋ ಕಾಲದಲ್ಲಿ ಓದಿರೋದು ಇವಾಗ ತಲೆಯಿಂದ ಫುಲ್ ಎಸ್ಕೇಪ್ ಆಗಿಬಿಟ್ಟಿದೆ. ಆಮೇಲೆ ಮ್ಯಾಥ್ಸ್ ಆ್ಯಕ್ಚುಲಿ ಇನ್ನೂ ಮುಟ್ಟೇ ಇಲ್ಲ. ಸೊ ಇಷ್ಟೆಲ್ಲ ಪೆಂಡಿಂಗ್ ಇಟ್ಕೊಂಡು ಜಾನ್ವರಿ 4 ಟೆಸ್ಟ್ ಇದೆ, ಒಂದು ಪೀರಿಯಾಡಿಕ್ ಟೆಸ್ಟು. ಎಷ್ಟೊಂದೆಲ್ಲ ಬಾಕಿ ಉಳಿದಿದೆ. ಅವನಿಗೇನು ಟೆನ್ಷನೇ ಇಲ್ಲ ಲೈಫಲ್ಲಿ, ಏನೇ ಟೆನ್ಷನ್ ಇದ್ದರೂ ನನಗೆ ಅಲ್ವಾ. ಮಕ್ಕಳು ಯಾರಾದರೂ ವಿಡಿಯೋ ನೋಡ್ತಿದ್ರೆ ದಿನಕ್ಕೆ ಅಟ್ಲೀಸ್ಟ್ ನಿಮ್ಮ ಪಾಡಿಗೆ ನೀವು ಕೂತ್ಕೊಂಡು 1-2 ಪೇಜ್ ಆದರೂ ಓದಿ. ಯಾಕೆ ಸುಮ್ಮನೆ ನಿಮ್ಮ ಅಮ್ಮನಿಗೆ ಟೆನ್ಷನ್ ಕೊಡ್ತೀರಾ ಜಾಸ್ತಿ? ಈ ಟೆನ್ಷನ್, ಓದೋ ಟೆನ್ಷನ್ ಎಲ್ಲ ಏನಿದ್ರು ಮೋಸ್ಟ್ಲಿ ಎಲ್ಲರ ಮನೆಯಲ್ಲೂ ಅಮ್ಮಂದ್ರಿಗೆ ಮಾತ್ರ, ಅಪ್ಪಂದ್ರಿಗೆ ಯಾವುದೇ ಟೆನ್ಷನ್ ಇಲ್ಲ ಲೈಫಲ್ಲಿ ಓದೋದ್ರ ಬಗ್ಗೆ ಬಿಕಾಸ್ ಅವರೆಲ್ಲ ಹೊರಗಡೆ ಬ್ಯುಸಿ ಆಗಿರ್ತಾರೆ, ನಾವು ಮನೆಯಲ್ಲಿ ಇರ್ತೀವಿ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್ ಅಲ್ವಾ. ಕೆಲವರೆಲ್ಲ ಹೋಗ್ತೀರಾ ಕೆಲಸಕ್ಕೆ, ಅಲ್ಲ ನಾನು ಹೇಳಿದ್ದು ಜಸ್ಟ್ ಹೌದಾಯ್ತಾ, ನಾನು ಬರ್ತೀನಿ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾತಾಡಿಲ್ಲ. ಏನಂದರೆ ಏನು ಮಾತಾಡಿಲ್ಲ. ಓ ಮೈ ಗಾಡ್, ನಿಮ್ಮ ಜೊತೆ ನಾನು ವೀಡಿಯೋದಲ್ಲಿ ಮಾತಾಡ್ಕೊಂಡು ಕೂತ್ರೆ ಇಲ್ಲಿ ನನ್ನ ಸಾರೆಲ್ಲ ಸೀದೋಗ್ಬಿಡುತ್ತೆ. ಪ್ರತಿ ಸಲ ಹೀಗೆ ಮಾಡ್ತೀನಿ ನಾನು, ಪ್ರತಿ ಸಲ ಅಲ್ಲ, ಇದು ಸೆಕೆಂಡ್ ಟೈಮ್. ಸದ್ಯ ಸೀದೋಗಿಲ್ಲ. ಸಾರನ್ನ ಬಿಸಿಗೆ ಇಟ್ಬಿಡೋದು, ಆಮೇಲೆ ವೀಡಿಯೋದಲ್ಲಿ ಮಾತಾಡೋದು, ಆಮೇಲೆ ಏನಿಲ್ಲ, ನೆನಪೇ ಇಲ್ಲ ನನಗೆ. ಏನಾದರೂ ಸ್ಮೆಲ್ ಬರ್ತಾ ಇದೆಯಾ? ಇಲ್ಲ, ಬರ್ತಾ ಇಲ್ಲ. ಟಿ ವಿ ನೋಡೋಣ ಇವಾಗ ಕೂತ್ಕೊಂಡು. ಏನೋ ನನ್ನ ಕ್ಯಾಮರಾ ಫುಲ್ಲು ಒಂಥರ ಏನೋ ಆಗಿಬಿಟ್ಟಿದೆ. ಆವಾಗಲೇ ಮುಖಕ್ಕೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಚ್ಚಿದ್ದೆ, ಅದನ್ನು ಹಚ್ಬಿಟ್ಟು ಒಂದು ಸ್ವಲ್ಪ 10 ಮಿನಿಟ್ಸ್ ಆದರೂ ಮುಖದಲ್ಲಿ ಇರಲಿ ಅಂತ ಮೊಬೈಲ್ ನೋಡ್ತಾ ಇದ್ದೆ, ಯೂಸ್ ಮಾಡ್ತಾ ಇದ್ದೆ. ಸೊ ಕ್ಯಾಮ್ರಾದಲ್ಲೆಲ್ಲ ಬರೀ ಎಣ್ಣೆನೇ ಇದೆ, ಬೇರೆ ಎಣ್ಣೆನೂ ಇಲ್ಲ. ಏನಿದು ಬ್ಲರ್ರಾಗಿ ಕಾಣಿಸೋದೆಲ್ಲ ಅಂತ ನೋಡಿದ್ರೆ ಎಣ್ಣೆ ನೆನಪಾಯಿತು. ಏನು ನಿನ್ನ ಟಿ ವಿ ನೋಡಬೇಕಾ? ಅಷ್ಟೇ, ವೆರಿ ಸಿಂಪಲ್. ಬೇಗ ಓದಿ ಮುಗಿಸ್ಬಿಡು, ಆಮೇಲೆ ಆಗೋಯ್ತು ಅಷ್ಟೇ. ಆಯಿತಾ? ಅಷ್ಟೇ, ಜಾಸ್ತಿ ಎಲ್ಲ ಮಾತಾಡೋಕ್ಕಾಗಲ್ಲ. ಇವಾಗ ತುಳುನಲ್ಲಿ ಮಾತಾಡಿದರೆ ಫುಲ್ಲು ಡೈಲಾಗ್ಸ್ ಬಂದಿರೋದು. ಇವಾಗ ಕನ್ನಡ ಆಗಿರೋದಕ್ಕೆ ಡೈಲಾಗ್ಸ್ ಬರ್ತಾ ಇಲ್ಲ. ಜಿಪ್ ಹಾಕೊಂಡ್ಬಿಟ್ಟಿದೆ ಲಿಪ್ಸಿಗೆ ಅಲ್ಲ. ನಿಮ್ಮ ಸಾವಾಸನೂ ಬೇಡ, ಏನು ಬೇಡ ನನಗೆ. ಓಕೆ, ಸ್ಟಡಿ, ಓದು. ಇದಂತೂ ನೆಕ್ಸ್ಟ್ ಡೇ ಆ್ಯಕ್ಚುಲಿ ಬೆಳಿಗ್ಗೆ ಎದ್ದು ಒಂದಷ್ಟು ಕೆಲಸಗಳನ್ನ ಮಾಡಾಗಿದೆ. ತನಿಷ್ ಸ್ಕೂಲ್ಗೆ ಹೋಗಾಗಿದೆ, ಇವರು ಆಫೀಸ್ಗೆ ಹೋಗಾಗಿದೆ. ಅಫ್ಕೋರ್ಸ್ ಬೆಳಿಗ್ಗೆದು ತಿಂಡಿ ಎಲ್ರದ್ದು ಮನೆಯಲ್ಲಿ ಆಗಿದೆ, ನಂದು ಕೂಡ ತಿಂಡಿ ಆಗಿದೆ. ಇವಾಗ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡಬೇಕಲ್ವ, ಅದಕ್ಕೋಸ್ಕರ ಎಲ್ಲ ತಯಾರಿ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸಿಂಕಲ್ಲಿ ಬೆಳಗಿನ ಪಾತ್ರೆಗಳೆಲ್ಲ ಬಿದ್ದಿದೆ, ಆ ಪಾತ್ರೆಗಳನ್ನೆಲ್ಲ ತೊಳೆದು ಹಾಕಬೇಕು. ಹಾಗೆ ನಿನ್ನೆ ರಾತ್ರಿ ತೊಳೆದಿಟ್ಟಿರೋಂಥ ಪಾತ್ರೆಗಳನ್ನೆಲ್ಲ ಇವಾಗ ಎತ್ತಿಡ್ತಾ ಇದ್ದೀನಿ ನಾನು, ಯಾಕಂದರೆ ಟೈಮ್ ಸಿಕ್ಕಿದೆ ಇವಾಗ. ಆಮೇಲೆ ಇವತ್ತು ಕನ್ನಡ ವ್ಲಾಗ್ ಅಲ್ವಾ, ಅದ್ರ ಜೊತೆಗೆ ಅದೊಂದು ಖುಷಿ. ಆದರೆ ಅದ್ರ ಜೊತೆಗೆ ನಾನು ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಾನು ರೆಸಿಪಿ ಶೇರ್ ಮಾಡೋದಿಲ್ಲ, ನನ್ನ ಚಾನಲಲ್ಲಿ ಹುಡುಕಿದ್ರೆ ಒಂದು 3-4 ರೆಸಿಪಿ ಸಿಗ್ಬೋದು ಅಷ್ಟೇ. ಇವತ್ತು ರೆಸಿಪಿ ಶೇರ್ ಮಾಡ್ತಿದ್ದೀನಿ ಅನ್ನೋ ಖುಷಿ ಕೂಡ ನನಗೆ ತುಂಬ ಇದೆ. ಸೊ ಶುರು ಮಾಡೋಣ. ಇವಾಗ ಈ ಚಿಕನ್ಗೆ ನೀರು, ಒಂದು ಸ್ವಲ್ಪ ಉಪ್ಪು ಮತ್ತು ವಿನೆಗರ್ ಹಾಕ್ತೀನಿ. ಉಪ್ಪು ಮತ್ತು ವಿನೆಗರ್ ಹಾಕಿರುವಂಥ ನೀರಲ್ಲಿ ಚಿಕನ್ನ ಒಂದು 10 ನಿಮಿಷ ಆದರೂ ಇಡಬೇಕು, ಅಥವಾ 1/2 ಅವರ್ ಇಡಬೇಕು. 1/2 ಅವರ್ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆ ಹಾಕಿಡಬೇಕು ಅಂದರೆ ಚಿಕನ್
ಚಿಕನಲ್ಲಿರೋ ಕೊಳೆ ನೀರೆಲ್ಲ ಬಿಟ್ಟು ಹೋಗುತ್ತೆ. ಅದ್ರ ಜೊತೆಗೆ ಚಿಕನ್ ತುಂಬಾ ಸಾಫ್ಟ್ ಮತ್ತು ಟೆಂಡರ್ ಆಗಿರುತ್ತೆ. ಅದಕ್ಕೋಸ್ಕರ ಚಿಕನ್ನ ಈ ನೀರಲ್ಲಿ ಹಾಕಿ ಒಂದು ಹಾಫ್ ಆನ್ ಅವರ್ ಇಡ್ತೀನಿ ನಾನು. ಇವಾಗ ಸದ್ಯಕ್ಕೆ ಮಿಕ್ಸಿಗೆ ನಾನು ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ, ಯಾಕಂದರೆ ಈ ಗ್ರೀನ್ ಚಿಲ್ಲಿ ಪೇಸ್ಟ್ ನನಗೆ ಬೇಕು, ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ. ಆ ಟೈಮ್ನಲ್ಲಿ ವಿನೆಗರ್ ಹಾಕಿರೋ ಮತ್ತು ಉಪ್ಪು ಹಾಕಿರೋ ನೀರಲ್ಲಿರೋ ಚಿಕನ್ನ ತೆಗೆದು ಮತ್ತೆ ಒಂದು 3-4 ಸಲ ತೊಳಿಬೇಕಾಯ್ತಾ. ಅದ್ರ ನೀರೆಲ್ಲ ಚೆನ್ನಾಗಿ ಹೋಗಬೇಕು ನೀಟಾಗಿ. ಇವಾಗ ಚಿಕನ್ ರೆಡಿ ಆಗಿದೆ. ನೆಕ್ಸ್ಟ್ ಮಸಾಲ ಮಾಡೋಣ. ಇದಕ್ಕೆ ರೆಡ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಚಿಲ್ಲಿ ಪೌಡರ್. ಅದಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಅರಿಶಿನ, ಪೆಪ್ಪರ್ ಪೌಡರ್, ಮೊಟ್ಟೆ, ಆಮೇಲೆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆಮೇಲೆ ಇದು ರೆಡ್ ಕಲರ್ ಪೌಡರ್ ನೀರಿಗೆ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕ್ತೆ, ಅದಕ್ಕೆ ಕಲರ್ ಬರಲಿ ಅಂತ. ಆಮೇಲೆ ಲೆಮನ್ ಜ್ಯೂಸ್, ಅದಾದಮೇಲೆ ಕಾರ್ನ್ಫ್ಲೋರ್, ಇದನ್ನೆಲ್ಲ ಹಾಕಿ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಕಾದರೆ ಒಂದು ಸ್ವಲ್ಪ ಡ್ರೈ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳಿ. ನಾನೊಂದು ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ನೀರಷ್ಟೇ ಹಾಕಿ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಇಟ್ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ, ನಾನು ಕೊಬ್ಬರಿ ಎಣ್ಣೆ ಹಾಕಿ ಡೀಪ್ ಫ್ರೈ ಮಾಡಿ ಚಿಕನ್ನ ರೆಡಿ ಮಾಡಿದೆ. ಸೊ ರೆಡಿ ಆಗಿರೋ ಚಿಕನ್ ವಿಡಿಯೋ ಇಲ್ಲ, ಯಾಕಂದರೆ ನಾನು ಮರ್ತೇ ಹೋಯಿತು. ಸೊ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ. ಸಕ್ಕತ್ತಾಗಿರುತ್ತೆ, ಸಖತ್ ಟೇಸ್ಟಿ ಆಗಿರುತ್ತೆ. ಇದ್ರ ಹೆಸರು ಏನು ಗೊತ್ತಾ? ಸ್ಪೈಸಿ ಡ್ರಮ್ಸ್ ಆಫ್ ಹೆವೆನ್ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.